ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರಿ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಸಮಾಜದ ಚಟುವಟಿಕೆಗಳು, ಸಮಾಜದ ಆಗುಹೋಗುಗಳ ಬಗ್ಗೆ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ನಿಮಗೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರಿ, ಈಗಾಗಲೇ ಬೆಳಗಾಂ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ, ಈ ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಆ ಸಭೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಗವಹಿಸಿದ್ದು, ರವಿಕುಮಾರ್ ಅವರು, ಸಾಹೇಬಣ್ಣ MLC ಅವರು, ರವಿಕುಮಾರ್ ಅವರು ಮುಖ್ಯ ಸಚೇತಕರು, ಮತ್ತು ನಮ್ಮ ಈ ಭಾಗದ ಮುಖಂಡರುಗಳಾದಂಥ ಸರ್ದಾರ್ ರಾಯಪ್ಪ, ಆಮೇಲೆ ಕಮಾನ್ ಮನಿ ಅವರು, ರೇವಣ ಸಿದ್ದಪ್ಪ, ಇನ್ನಿತರ ಎಲ್ಲ ಪ್ರಮುಖ ಲಚ್ಚಪ್ಪ ಜಮಾದಾರ್ ಎಲ್ಲ ಪ್ರಮುಖ ನಾಯಕರೆಲ್ಲ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಆಯಿತು. 2 ಗಂಟೆಗಳ ಕಾಲ ಚರ್ಚೆ ಆಗಿ ಯಾವುದೇ ಕಾರಣಕ್ಕೂ ವಂಶ ಪರಂಪರೆಯಾಗಿ ದಾಖಲೆಗಳಲ್ಲಿ ತಳವಾರ ಎಂಬ ಹೆಸರಿತ್ತಂದರೆ ಅವರಿಗೆ ತಕ್ಷಣ ಯಾವುದೇ ಕಾಲಕ್ಕೆ ಯಾವುದೇ ವಿಳಂಬ ಮಾಡಲಾರದೆ ಸರ್ಟಿಫಿಕೇಟ್ ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ನಿರ್ಣಯ ಆಗಿದೆ. ಆ ಪ್ರಕಾರ ಇಲ್ಲಿಯವರೆಗೆ 2020ರಿಂದ BJP ಸರ್ಕಾರ ಇದ್ದಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದರೂ, ಯಾವುದೇ ಸರ್ಕಾರಗಳಿದ್ದರೂ ಕೂಡ 2020ರಿಂದ 26ರವರೆಗೆ ಈವರೆಗೆ 29,306 ತಳವಾರ ಸರ್ಟಿಫಿಕೇಟ್ಗಳು ಈಗಾಗಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಡಲಾಗಿದೆ. ಇನ್ನು ಏನೇ ಕೆಲವು ಸಣ್ಣ ಪುಟ್ಟ ದೋಷ ಇದ್ದಾಗ ಕೆಲವರು ವಿರೋಧಿಗಳು, ಬೇರೆ ಬೇರೆ ಜನಾಂಗದವರು ಈ ಸಮಾಜದ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿ ಕೆಲವರು PIL ಹಾಕಿದ್ದಾರೆ. ಮತ್ತು ಇನ್ನಿತರ ಕೆಲವು ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ದಲ್ಲಿ ಕೆಲವರು ಈ ತಳವಾರದ ಇವರು ಕೂಡ ತಪ್ಪು ಅಂಥೇಳಿ ಕೆಲವು ಕೋರ್ಟ್ಗೆ ಹೋಗಿದ್ದರಿಂದ ಅದನ್ನು ತಕ್ಷಣ ವಿಡ್ರಾ ಮಾಡೋ ಸಲುವಾಗಿ ಸರ್ಕಾರದ ನೇತೃತ್ವದಲ್ಲಿ ಸರ್ಕಾರವೇ ಮುಂದಾಗಿ ಅದನ್ನು ಅವ್ರು ಹಾಕಿದಂಥ ಕೇಸನ್ನು ವಾಪಸ್ ತೆಗೆಯುವ ಸಲುವಾಗಿ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುತ್ತಿದೆ. ಇದು ಮುಖ್ಯಮಂತ್ರಿಯವರಿಂದ ಬಂದಂಥ ಸಂದೇಶ. ಆಮೇಲೆ ನಾನು 2 ದಿನಗಳ ಹಿಂದೆ ಉಸ್ತುವಾರಿ ಮಂತ್ರಿಗಳು ಕರ್ಕೊಂಡು ಮತ್ತು ಈ ಭಾಗದ ಎಲ್ಲ ಶಾಸಕರೊಂದಿಗೆ ಮಾತಾಡಿ ಬೆಂಗಳೂರಿಗೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ ಮೇಲೆ, ಪ್ರಿಯಾಂಕ್ ಖರ್ಗೆಜಿಯವ್ರ ಸಹ ಚರ್ಚೆ ಮಾಡಿದ ಮೇಲೆ 4 ತಾರೀಕುವರೆಗೆ ಎಲ್ಲ IAS ಅಧಿಕಾರಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಪ್ರಯುಕ್ತ ಹೋಗಿದ್ದರಿಂದ, ಆನ್ ಡ್ಯೂಟಿ ಮೇಲೆ ಹೋಗಿದ್ದರಿಂದ ಅವ್ರು 4 ತಾರೀಕು ಬಂದ ಕೂಡಲೇ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಸಭೆ ಕರೆದು 5 ಪದಗಳು ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಪದಗಳು ಕೇಂದ್ರಕ್ಕೆ ಕಳಿಸ್ತಕ್ಕಂಥದ್ದು. ಆಮೇಲೆ ತಳವಾರಗಳು ಇನ್ನೂ ಕೆಲವುಗಳು ಯಾವಾದರೂ ಈ ವ್ಯಾಜ್ಯಗಳು ಕೂಡ ಬಗ್ಗೆ ಚರ್ಚೆ ಮಾಡಿ ಹೈಕೋರ್ಟ್ ಮುಖಾಂತರ ಯಾವ್ಯಾವ ಕೋರ್ಟ್ನಲ್ಲಿ ಕೆಲವು ಕೇಸ್ಗಳು ದಾಖಲು ಮಾಡಿದ್ದಾರೆ ಅದನ್ನು ವಿಡ್ರಾ ಮಾಡ್ತಕ್ಕಂಥದ್ದು ಕೂಡ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಈಗಾಗಲೇ ಜಿಲ್ಲಾಧಿಕಾರಿ ಸರಿ ಮಾತಾಡಿದ್ದೇನೆ, ಇನ್ನಿತರ ಅಧಿಕಾರಿಗಳು ಸರಿ ಮಾತಾಡಿದ್ದೇನೆ. ನಾವು ಯಾವುದೇ ವಿಳಂಬ ಇರಲಾರದೆ ನಾವೆಲ್ಲ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾಯಿದ್ದೀವಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕೂಡ ಒಂದು 8 ದಿನಗಳ ಹಿಂದೆ ಇವರು ಏನೋ ಆಗಿ ಅವರಿಗೆಲ್ಲ ಕರೆಸಿ ಈ ಅವ್ವಣ್ಣ ಮ್ಯಾಕೇರಿ ಹಿಡಿದು ಎಲ್ಲರಿಗೂ ನಾನು ಕರೆಸಿದ್ದೆ. ಐವಾನ್ ಶಾಹಿಯಲ್ಲಿ ಸಭೆ ಮಾಡಿದೆ. ಅಲ್ಲಿ ಹೇಳಿದೆ, ಯಾವುದೇ ಅಲ್ಲಿ ಶರಣಪ್ಪ ಮಾನ್ಯಗಾರಮ್ಮವರಿದ್ದರು, ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟವರು. ಅವ್ರು ಹೇಳಿದ್ರು, ನಮ್ಮಲ್ಲಿ ಯಾವುದೇ ಒಂದೇ ಒಂದು ತಳವಾರ ಸರ್ಟಿಫಿಕೇಟ್ ಬಾಕಿ ಇಲ್ಲ, ಬಂದಿವೆ 7 ಅರ್ಜಿಗಳು ಮಾತ್ರ ಬಂದಿವೆ. ಅದರಲ್ಲಿ ತಳವಾರ ನೈಜ ತಳವಾರ ಯಾವ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮಲ್ಲಿ ತಳವಾರದ ಏನೂ ಸಮಸ್ಯೆ ಇಲ್ಲ ಅಂಥೇಳಿ ಸ್ವತಃ ಯಾರು ಆ ಭಾಗದ ನಾಯಕರಂತ, ಪಕ್ಷದ ನಾಯಕರಂತ ನಮ್ಮ ಶರಣಪ್ಪ ತಳವಾರು ಸ್ಪಷ್ಟ ಮಾಡಿದ್ರು, ಮಾನ್ಯಗಾರವರು. ಇಲ್ಲಿ ಏನೇ ಸಣ್ಣ ಈಗಾಗಲೇ ಸರ್ಟಿಫಿಕೇಟೇ ಕೊಟ್ಟಿಲ್ಲ ಅಂತ ಹೇಳೋದು ಸರಿ ಅನಿಸಲ್ಲ. 29,306 ಸರ್ಟಿಫಿಕೇಟ್ಗಳು ಜಿಲ್ಲಾಧಿಕಾರಿಯವರ ಮುಖಾಂತರ ವಿವಿಧ ತಾಲೂಕುಗಳಿಂದ ತಹಸೀಲ್ದಾರ್ಗಳ ಮುಖಾಂತರ ಮುಂದೆ ಶಿಫಾರಸಿನ ಮೇರೆಗೆ ಈಗಾಗಲೇ ವಿತರಣೆ ಮಾಡಲಾಗಿದೆ. ಮುಂದೂ ಕೂಡ ಅವ್ರು ಏನೇ ಸಮಸ್ಯೆಗಳಿದ್ದರೂ ಕೂಡ ತಕ್ಷಣ ಕೋರಿಸಿ ಅಲ್ಲಿ ಯಾರ್ಯಾರಿಗೆ ಇನ್ನೂ ಏನಾರು ಅನ್ಯಾಯ ಅದನ್ನು ಕೊಡಬೇಕಂತ ನಿರ್ಣಯ ಮಾಡಿದ್ದೀನಿ. ನಾನು ಮೊನ್ನೆ ಮೀಟಿಂಗ್ ಮಾಡಿದಲ್ಲಿ 3 ದಿನದಲ್ಲಿ ಗುಲ್ಬರ್ಗದಲ್ಲಿ
ಯಾವಾಗಲೂ ತಳವಾರು ಸರ್ಟಿಫಿಕೇಟ್ ಹೆರಡಪ್ ಆಗಿ ನಿಂತೀವಿ ಅಂದ್ರೆ ನೇರವಾಗಿ ನನಗೆ ಆ ಸರ್ಟಿಫಿಕೇಟ್ ಯಾವ ತಾಲೂಕದಲ್ಲಿ ನಿಂತೀವಿ ಎಂಬುದು ನನ್ನ ಗಮನಕ್ಕೆ ತಂದ್ರೆ ಇಲ್ಲಿ ಏನಾರು ಕಡಿಮೆ ಇದ್ವು ಅಂದ್ರೆ ಜಿಲ್ಲಾಧಿಕಾರಿ ಮುಖಾಂತರ ಕೊಡಿಸ್ಬಿಡ್ತೀನಿ. ಹೆಚ್ಚಿಗಿದ್ದರೆ ಸರ್ಕಾರ ಮಟ್ಟದಲ್ಲಿ ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳ ಚರ್ಚೆ ಮಾಡಿ ಮಂತ್ರಿಗಳ ಚರ್ಚೆ ಮಾಡಿ ಕೂಡ ಕೊಡಿಸ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದೆ. ನಾ 3 ದಿನಗಳ ಕಾಯ್ದರೂ ಕೂಡ ಇಲ್ಲಿ ಲೋಕಲ್ದಲ್ಲಿ ಯಾರೇ ಒಂದೇ ಒಂದು ಸರ್ಟಿಫಿಕೇಟ್ ಬಾಕಿ ಇವೆ ಅಂತೇಳಿ ನನ್ನ ಬಳಿ ಯಾರೂ ಬಂದಿಲ್ಲ. ಅದಕ್ಕಾಗಿ ಮಾನ್ಯ ಸಮಾಜದ ಪ್ರಮುಖರಿಗೆ, ನಾಯಕರಿಗೆ, ಸಮಾಜದ ಗಣ್ಯ ವ್ಯಕ್ತಿಗಳಿಗೆ, ಸಮಾಜದ ಬಂಧುಗಳಿಗೆ, ಸಮಾಜದ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಹೇಳ್ತೀನಿ, ಸಮಯ ಸಂದರ್ಭ ನೋಡಿ ಮಾತಾಡ್ರಿ. ಯಾರದೇ ಘನತೆ ಗೌರವ ಕುಗ್ಗಲಾರ್ದಂಥ ಮಾತುಗಳನ್ನು ಆಡ್ರಿ. ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಒಬ್ಬೊಬ್ಬರು ಏನಾದರೂ ಮಾಡಿ ಈ ಸಮಾಜಕ್ಕೆ ಮಸಿ ಬೆಳೀತಕ್ಕಂಥದ್ದು ಆಗಬಾರ್ದು. ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಸಮಾಜಕ್ಕೆ ಯಾವಾಗಲೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಕೆಟಗರಿವನ್ನು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಆಮೇಲೆ ಹಿಂದುಳಿದ ವರ್ಗಗಳ ನಮ್ಮ ಅಂಬಿಗರ ಚೋಳನ್ನು ನಿಗಮ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಈ ಇದು ಜಯಂತಿ ಸರ್ಕಾರ ಮಟ್ಟದಿಂದ ಆಗಬೇಕಾದ್ರೂ ಕಾಂಗ್ರೆಸ್ ಸರ್ಕಾರ. ಇವೆಲ್ಲ ಸರ್ಕಾರಗಳು ಕೊಡುಗೆ ಕೊಡ್ತಾ ಇದ್ದಾರೆ. ಮತ್ತು ಮಾತಾ ಮಾಣಿಕೇಶ್ವರ ಮೊದಲು ಪ್ರಾಧಿಕಾರ ರಚನೆ ಮೂಲಕ ನಮ್ಮ ಸರ್ಕಾರ ಮಾಡಿದೆ. ಇದು ಚೌಡದಾನಪುರದಲ್ಲಿ ಅಂಬಿಗರ ಚೌಡನ ಐಕ್ಯ ಸ್ಥಳದ ಅಭಿವೃದ್ಧಿ ಸಲುವಾಗಿ ನಮ್ಮ ಸರ್ಕಾರ ನಿರ್ಣಯ ಕೈಗೊಂಡು ಇವೆಲ್ಲ ಹತ್ತಾರು ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಆದ್ರೂ ಕೂಡ ಈ ಕೆಲವು ಹೋರಾಟ ಕೆಲವರು ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಯಾವುದೇ ಕಾರಣಕ್ಕೆ ಅವ್ರಿಗೆ ನಿರ್ಬಂಧ ಹೇಳ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ. ಅವ್ರು ಯಾಕಂದ್ರೆ ನಾವು ಹೇಳಿದ್ರು ನಮ್ಮ ಮಾತು ಅವ್ರು ಕೇಳೋದಿಲ್ಲ. ಅದಕ್ಕೆ ನಾವು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಜವಾಬ್ದಾರಿಯುತವಾಗಿ ಕೇಂದ್ರಕ್ಕೆ 5 ಪದಗಳು ಕಳಿಸ್ತಕ್ಕಂಥದ್ದು ಇರ್ಬೋದು. ಈಗಾಗಲೇ ತಳವಾರುಗಳಲ್ಲಿ ಸರ್ಟಿಫಿಕೇಟ್ಗಳಲ್ಲಿ ಏನಾದರೂ ಇನ್ನೂ ಕೆಲವು ಬಾಕಿ ಇದ್ದರೆ ಅವುಗಳನ್ನು ಕೂಡ ತಕ್ಷಣ ನನ್ನ ಗಮನಕ್ಕೆ ತಂದರೆ ಮುಖ್ಯಮಂತ್ರಿಗಳ ನಾಲೆಜ್ ತರೋದಾಗಲಿ, ಈ ಭಾಗದ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ ಮನವಿ ಮಾಡೋದಾಗಲಿ, ಮತ್ತು ಮುಖ್ಯಮಂತ್ರಿ ಮನವಿ ಮಾಡಿ ತಕ್ಷಣ ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೀನಿ. ಶಾಂತಿಯಿಂದ ಇರಬೇಕು. ಯಾರಿಗೆ ಕೆಟ್ಟ ಮಾತಾಡೋದಾಗಲಿ, ಸಮಾಜದ ಹಿರಿಯರಿಗೆ ಕೆಟ್ಟ ಮಾತಾಡೋದಾಗಲಿ, ಸಮಾಜದ ಹಿರಿಯರಿಗೆ ಯಾರ್ದೋ ಮಾತು ಕೇಳಿ ಯಾವುದೋ ವಿಡಿಯೋ ಬಿಡುಗಡೆ ಮಾಡಿ ಅವ್ರು ಮಾನಹಾನಿ ಮಾಡ್ತಕ್ಕಂಥದ್ದು, ಮುಂದೆ ತರ್ತಕ್ಕಂಥದ್ದು ಯಾವುದೇ ಕಾಲಕ್ಕೆ ಮಾಡಬಾರ್ದು ಎಂಬ ಮಾತನ್ನು ತಮ್ಮ ಮೂಲಕ ಕೇಳಿಕೊಂಡು ಆಮೇಲೆ ಈ ಬೇರೆ ಬೇರೆ ಜಾತಿಗಳಿವೆ, ಬೇರೆ ಬೇರೆ ಇನ್ನೂ ಗೊಲ್ಲ, ಇನ್ನಿತರ ಬೋಯ, ಇನ್ನಿತರ ಯಾದವ ಬೇಕಾದ ಜಾತಿಗಳಿವೆ. ಅವರು ಕೂಡ ಸಾಮಾಜಿಕ ನ್ಯಾಯವಾಗಿ ಕೇಳ್ತಾ ಇದ್ದಾರೆ. ಆದರೆ ಅವ್ರು ಎಂದೂ ಸಮಾಜ ಬಗ್ಗೆ ಒಂದು ಸ್ಟ್ರೈಕ್ ಆಗಲಿ ಏನಾದರೂ ಮಾಡೋದಾಗಲಿ, ರಾಜಕಾರಣಿಗಳಿಗೆ ಬೇಯೋದಾಗಲಿ, ಮಂತ್ರಿಗಳಿಗೆ ಬೇಯೋದಾಗಲಿ, ಕೆಟ್ಟ ಮಾತಾಡೋದಾಗಲಿ ಅವ್ರು ಯಾರೂ ಮಾಡೋದಿಲ್ಲ. ಹಾಗೆ ನೀವು ಕೂಡ ಒಂದು ಒಳ್ಳೆಯ ಸೌಜನ್ಯ ಪ್ರದರ್ಶನ ಮಾಡಿ ಹೋರಾಟ ಮಾಡಿರಿ. ಇನ್ನೊಂದು ಏನಾದರೂ ಮಾಡಿದ್ರೂ ಕೂಡ ನೀವು ನ್ಯಾಯಯುತವಾದ ಬೇಡಿಕೆಗಳು ತೆಗೆದುಕೊಳ್ಬೇಕಾದ್ರೆ ಮಾನವತೆಯ ಮೌಲ್ಯಗಳು ಅಳವಡಿಸಿಕೊಂಡು ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾವುದೇ ಸಮಾಜಕ್ಕೆ ಕೆಟ್ಟ ಹೆಸರು ಬರೋದಾಗಲಿ, ಸಮಾಜಕ್ಕೆ ಹಕ್ಕುಚ್ಯುತಿ ಉಂಟಾಗಲಾರದಾಗೆ ಸರ್ಕಾರಕ್ಕೆ ಹಕ್ಕುಚ್ಯುತಿ ಬರಬಾರ್ದು. ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಾರದ ರೀತಿಯಲ್ಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಸರ್ಕಾರ ಅಂತ ಭಾವಿಸಿ ನಾವೆಲ್ಲರೂ ಸಹಕಾರ ಮಾಡಬೇಕಂತೇಳಿ ತಮ್ಮ ಮೂಲಕ ಈ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ಹೋರಾಟಗಾರಿರ್ಬೋದು, ಸಮಾಜ ಸುಧಾರಕರಿರ್ಬೋದು, ಸಮಾಜ ಚಿಂತಕರಿರ್ಬೋದು, ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಅಧಿಕೃತವಾಗಿ ಸರ್ಕಾರದ ಎಲ್ಲ ಯಾವುದೇ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿ ಮುಖಾಂತರ ಕೊಡಬೇಕು. ನಾನೇ ಒಂದೇ ದಿನ 30 ಇದು ಸಿಂಧುತ್ವ ಪ್ರಮಾಣ ಪತ್ರ ಕೊಟ್ಟ ಮೇಲೆ ಅವ ಕಮನ್ ಮನಿ ಅಣ್ಣ ತಮ್ಮ ಅವ ಅಂಬಾರಾಯ ಕಮನ್ ಮನಿಯವ್ರಿಗೆ DSP ಆದರು. ಮತ್ತು ಎಲ್ಲ ಈಗ ಯಾರ್ಯಾರು ಹೋರಾಟ ಮಾಡಿದ್ರು ಹೊಸ ಮಂದಿ ಬಳಿ ಸರ್ಟಿಫಿಕೇಟ್ ಅವ 2020ರಿಂದ 2026ರವರೆಗೆ 3 ವರ್ಷದ ಅವಧಿಯಲ್ಲಿ 15,000 ಮೇಲ್ಪಟ್ಟು ಇಶ್ಯೂ ಆಗ್ಯಾವ. ಪತ್ರಿಕೆಯಲ್ಲಿ ಕುಂತು ಮಾತಾಡೋದು ಭಾಳ ದೊಡ್ಡ ಮಾತಲ್ಲ, ತೋರಿಸ್ರಿ. ಅಲ್ಲಲ್ಲ, ನೀವು ಒಬ್ಬಿಬ್ರು ಇರ್ತೀರಿ, ಏನಾರ ಆ ಪ್ರಕಾರ ಮಾತಾಡೋದು ಸರಿ ಅನಿಸಲ್ಲ. ಅಲ್ಲಲ್ಲ ಹೇಳ್ರಿ. ಇಲ್ಲಿ ನೋಡ್ರಿ ಬಸವರಾಜ ನೀ ಯಾವಾಗ ಯಾರಿಗೆ ಚಲೋ ಸ್ಪಂದಿಸಿದ ಇವೇ ಅಡವಟ್ಟೆ ಮಾತಾಡ್ತೀವಿ, ಆಗವಲ್ಲ ಹೋಗವಲ್ಲ ಅವು. ಅಲ್ಲ, ನಾವೊಬ್ಬ ಸಮಾಜದ ಮುಖ್ಯಸ್ಥ ಆಗಿ ವಿಧಾನ ಪರಿಷತ್ ಸದಸ್ಯನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಮಾತಾಡ್ತೀನಿ. ನಾ ಈಗಾಗಲೇ 3 ವರ್ಷದಲ್ಲಿ 15,000 ಮೇಲ್ಪಟ್ಟು ಸರ್ಟಿಫಿಕೇಟ್ ಇಶ್ಯೂ ಆಗಿವೆ. ಯಾವಾಗ ಮಾಡಿಲ್ಲ ಪೂರ್ವ ಸಂಬಂಧ ಮಾಡಿಲ್ಲ.
ಈಗ ಕುರುಬ ಸಮಾಜನೂ ಮಾಡಿಲ್ಲ, ಕೋಲಿ ಸಮಾಜನೂ ಮಾಡಿಲ್ಲ. ಮುಖ್ಯಮಂತ್ರಿ ನಮ್ಗೆ ಮಾತು ಕೊಟ್ಟಿದ್ದಾರೆ, ಕುರುಬ ಸಮಾಜದ ವಿಳಂಬ ಆದರೂ ಪರವಾಗಿಲ್ಲ, ಕೋಲಿ ಸಮಾಜದವರು 4 ತಾರೀಕು ಆದ ಕೂಡಲೇ ಇಲಾಖೆ ಅಧಿಕಾರಿ ಎಲ್ಲ ಬರಲಿ, ಬಂದ ಕೂಡಲೇ ಸಭೆ ಮಾಡಿ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಇದು ಅಧಿಕೃತ ತಳವಾರದ ಮಾಹಿತಿ. ಇದು 3 ವರ್ಷದಲ್ಲಿ 15,000 ಮೇಲ್ಪಟ್ಟು ಇಶ್ಯೂ ಆಗಿವೆ. 2020ರಿಂದ 20 ಅಧಿಕಾರಿ ದಾಖಲೆ ಇದು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದ ದಾಖಲೆ ಇದು. ಒಂದು ಪ್ರೊಸೀಜರ್ ಪ್ರಕಾರ ಕೊಡ್ತಕ್ಕಂಥದ್ದು ಯಾವುದೇ ಅಭ್ಯಂತರ ಇಲ್ಲ ಸರ್ಕಾರಕ್ಕೆ. ತಂದೆ ಹೆಸರ ಹಿಂದಕ್ಕಿನ ದಾಖಲೆಯಲ್ಲಿ ಕಬ್ಬಲಿಗೆ ಅಂತಿತ್ತು, ತಾಯಿ ಹೆಸರು ಮತ್ತೊಂದಿತ್ತು, ಮುಂದೆ ಮಕ್ಕಳು ತಳವಾರ ಅಂತ ಬರೆಸಿದ್ರಂತಂದ್ರೆ ಕಾನೂನುಬದ್ಧವಾಗಿ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಸರ್ಕಾರ ಸುತ್ತೋಲೆ ಇದೆ. ತಂದೆ ಹೆಸರು ಕಬ್ಬಲಿಗೆ ತಳವಾರ ಇರಬೇಕು, ತಾಯಿ ಹೆಸರು ಇದು ತಳವಾರ ಇರಬೇಕು, ಮುಂದೆ ಮಕ್ಕಳಿಗೂ ತಳವಾರ ಅಂತ ಇತ್ತಪ್ಪ ಅಂದ್ರೆ ವಂಶ ಪರಂಪರೆಯಲ್ಲಿ ಬರ್ತದೆ, ಆಟೋಮೆಟಿಕ್ ಅವ್ರ ಮನೆ ಬಾಗಿಲಿಗೆ ಸರ್ಟಿಫಿಕೇಟ್ ಹೋಗಿ ಮುಟ್ತಾವೆ. ಈ ಯಾವ ನ್ಯೂನತೆಗಳು ಒಂದೊಂದು ಹೆಸರು ಬೇರೆ ಬೇರೆ ಆಗಿದ್ದು, ಮೊದಲು ಕಬ್ಬಲಿಗೆ ಅಂತ ಬರೆಸಿದ್ರು, ಆಮೇಲೆ ಈಗಿನ ಕಾಲಕ್ಕೆ ತಕ್ಕಂತೆ ತಳವಾರ ಬರೆಸ್ಕೊಂಡಿದ್ದಾರೆ ಅಂತಾರೆ. ಅಂಥವು ಸರಿಪಡಿಸ್ತಕ್ಕಂಥ ಕೆಲಸ ನಡೆದಿದೆ, ಅದು ವಿಚಾರಣೆ ಹಂತದಲ್ಲಿವೆ, ಅವುಗಳಷ್ಟೇ ವಿಳಂಬ ಆಗಿವೆ. ಮತ್ತು ಉಳುಕಿವೆಲ್ಲ ನಾನೇ ಜಿಲ್ಲಾಧಿಕಾರಿ ಮುಖಾಂತರ ಒಂದೊಂದು ದಿನ 25 30 ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತೀನಿ. ಇದು ಸೋಷಿಯಲ್ ವೆಲ್ಫೇರ್ ಬಲ್ಲಿ ಹೋಗೀನಿ, DC ಬಲ್ಲಿ ಹೋಗೀನಿ, ತಹಸೀಲ್ದಾರ್ ಬಲ್ಲಿ ಹೋಗೀನಿ. ಯಾರೇ ನನ್ನ ಮನೆತನ ಬಂದ್ರೆ ಅವ್ರಿಗೆ ಕರ್ಕೊಂಡು ಹೋಗಿ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಕೆಲಸ ಮಾಡೀನಿ, ಮುಂದೂ ಮಾಡ್ತೀನಿ. ಅದಕ್ಕಾಗಿ ಯಾರೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ತಳವಾರ ಸರ್ಟಿಫಿಕೇಟ್ ಕೂಡ ಎಲ್ಲ ಸಮಸ್ಯೆ ಬಗೆಹರಿತದೆ. ಮತ್ತು 5 ಪದಗಳು ಕೂಡ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. 1996ನೇ ಇಸ್ವಿ ಹಿಡಿದು ನಿರಂತರ ಹೋರಾಟ. ಅದರಲ್ಲಿ 3 ಸಲ ನಮ್ಮ ಕೇಂದ್ರಕ್ಕೆ ನಮ್ಮ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದು ಆಗಿದೆ. 3 ಸಲ ಆದರೂ ಕೇಂದ್ರ ಸರ್ಕಾರದವರು ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ನಾವೇನು ಮಾಡೀವಿ, ಈಗ ಅವರೇನು ಬರ್ದಾರೆ RGI ಇದ್ದವರು ಅಂದ್ರೆ, ನೀವು 29 ಪದ ಕಳಿಸ್ಬೇಡ್ರಿ, ಕೇವಲ ಒಂದು 5-6 ಪದಗಳು ಕಳಿಸಿದ್ರೆ ಸರ್ಕಾರ ಪರಿಶೀಲನೆ ಮಾಡ್ತಂತ ಹೇಳಿ ಸಲುವಾಗಿ ಅದು ಗಂಗಾಮತ ಅಂಬೋದು ಕೈ ಬಿಡ್ರಿ. ಗಂಗಾಮತ ಅಂಬೋದು ಇದು ಪದ ಅಲ್ಲದು. ನೀವು ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕೆಮ್ಮ 5 ಪದಗಳು ಕಳಿಸಿರಿ ಅಂತೇಳಿ ಈಗಾಗಲೇ ಸಮಾಜದ ಮುಖಂಡರೊಡನೆ RGI ಮುಖ್ಯಸ್ಥರು ಮಾತಾಡಿದ ಸಲುವಾಗಿ ನಾವು 5 ಪದಗಳು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅದ್ರಾಗ ಎಲ್ಲ ಇಡೀ 31 ಜಿಲ್ಲೆ ಕವರ್ ಆಗ್ತಾವೆ. ವಿಧಾನ ಪರಿಷತ್ ಸದಸ್ಯ ಅಂದ್ರೆ ಸರ್ಕಾರ. ನನ್ನ ಮೇಲೆ ನಂಬ್ರಿ, ನೀವು ನನ್ನ ನಂಬಿ ಬರೀರಿ. ಬೇರೆಯವರು ಹೇಳಿದ ಬರೆದ್ರೆ ನಾ ಏನು ಮಾಡ್ಲಿಕ್ಕೆ ಹೇಳಿ. ಇದು ನಾ ಹೇಳಿದಂಥ ದಾಖಲೆ ಜಿಲ್ಲಾಧಿಕಾರಿ ನೀವು ಕೇಳ್ಬೋದಲ್ಲ, ಸರ್ಕಾರಕ್ಕೆ ಕೇಳ್ಬೋದಲ್ಲ. ಹಿಂಗೆ ವಿಧಾನ ಪರಿಷತ್ ಸದಸ್ಯರಾಗಿ ನಮಗೊಂದು ಇಷ್ಟು ಹೇಳಿದ್ದಾರೆ ಅವರು, ಇದು ಸರಿಯೋ ತಪ್ಪು ಅಂತ ಕೇಳಿ ಹೇಳ್ರಿ. ಇದು ತಪ್ಪಿತ್ತಪ್ಪ ಅಂದ್ರೆ ನೀವು ಎದುರು ಬಂದು ರಾಜೀನಾಮೆ ಕೊಟ್ಟು ಹೋಗ್ತೀವಿ. ಎಲ್ಲಕ್ಕ ಪ್ರಿಯಾಂಕ್ ಖರ್ಗೆ ಅಂತೇಳಿ ದೋಷ ಮಾಡೋದು ಒಳ್ಳೆಯದಲ್ಲ. ಇದು ಸರ್ಕಾರ, ಇದು ಒಬ್ಬ ಒಂದು ಮನೆತನಕ್ಕೆ ಟಾರ್ಗೆಟ್ ಮಾಡಿ ನಮ್ಮ ಸಮಾಜದವ್ರು ಮಾತಾಡೋದು ಒಳ್ಳೆಯದಲ್ಲ. ಸರ್ಕಾರ ಇದೆ, ಸರ್ಕಾರ ನಿಮ್ಮ ಬೆನ್ನು ಹಿಂದಿದೆ. ಒಬ್ಬ ಸಮಾಜದ ಪ್ರತಿನಿಧಿಯಾಗಿ ನಾನು ನಿಮ್ಮ ಹಿಂದಿರ್ತೀನಿ, ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮಾತು ಎತ್ತಿರಿ ಪ್ರಿಯಾಂಕಿಂದ ಅನ್ಯಾಯ, ಪ್ರಿಯಾಂಕ್ ಏನು ಮಾಡ್ತಾನೆ ಪಾಪ. ಅವನೇ ಮುಖ್ಯಮಂತ್ರಿ ಕರ್ಕೊಂಡು ಅಸೆಂಬ್ಲಿ ನಡೆದರೂ ಕೂಡ ಅಸೆಂಬ್ಲಿ ನಿಂದಿರಿಸಿ ಮುಖ್ಯಮಂತ್ರಿ ಕರ್ಕೊಂಡು 2 ಗಂಟೆ ನಮ್ಮ ಸರಿ ಅವ್ರು ಸಭೆ ಮಾಡ್ಯಾರ. ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಟಿಫಿಕೇಟ್ ಬಾಕಿ ಇಲ್ಲ. 7 ಸರ್ಟಿಫಿಕೇಟ್ ಪೆಂಡಿಂಗ್ ಇದ್ದು 7 ನಿಜವಾದಂಥ 3 ಸರ್ಟಿಫಿಕೇಟ್ಗಳು ಈಗಾಗಲೇ ಕೊಡಲಾಗಿದೆ ಅಂತ ಹೇಳ್ಯಾರ ಅಲ್ಲಿ ಅವರು. ಅವ ಕಬ್ಬಲಿಗೆ ಅಂತ ಹೇಳಿ ಮತ್ತೆ ತಳವಾರ ಕೊಡಿದ್ರೆ ಹ್ಯಾಂಗೆ ಕೊಡ್ತಾರೆ? ನೀವು ಹೋದ್ರು ಕೊಡಿಸಲ್ಲ, ನಾ ಹೋದ್ರೂ ಕೊಡಲ್ಲ. ಅದು ಯಾವುದೇ ಸಮಾಜ ಹತ್ತಿಕ್ಕತಕ್ಕಂಥ ಅಧಿಕಾರ ಯಾರ ರಾಜಕಾರಣಿಗೂ ಇಲ್ಲ. ಎಲ್ಲರೂ ಕೂಡ ಆಯಾ ಸಮಾಜ ಬೆಳಿಬೇಕೆಂಬ ಭಾವನೆ ಇರ್ತದೆ. ಎಂದೂ ಒಂದು ಸಮಾಜಕ್ಕೆ ಚ್ಯುತಿ ಉಂಟು ಮಾಡಬೇಕು ಅಂತೇಳಿ ಎಂದೂ ಮಾಡಲ್ಲ. ಅದರಾಗ ಹೆಚ್ಚಿನ ನಮ್ಮ ಜಾತಿ, ನಮ್ಮ ಸಮಾಜದ ಮೇಲೆ ಆ ಖರ್ಗೆ ಕುಟುಂಬದವರು ಅತ್ಯಂತ ಪ್ರೀತಿ ವಿಶ್ವಾಸ ಹೊಂದಿದ್ದಾರೆ. ಯಾವುದೇ ಕಾಲಕ್ಕೂ ಅಂಥ ಮಾತು
ಬರೋದಿಲ್ಲ. ದಯವಿಟ್ಟು ಅದನ್ನು ಖಡಾಖಂಡಿತವಾಗಿ ತಳ್ಳಿ ಹಾಕ್ತೀನಿ. ಬಸವರಾಜ ಕೂಡ ಸುಮ್ಮನೆ ಆಮೇಲೆ ಹೋಗಂತ ಇಬ್ರು ಕಲ್ತು ಮಾತಾಡ್ಬಿಟ್ರೆ ಯಾಕೆ ಹಾಂ ಎಲ್ಲಿ ಇವತ್ತಿನ ನಿನ್ನೆ ಇವತ್ತು ನೆನಪಿರಲ್ಲ. ನಾನು ಹೇಳ್ಬೇಕು ಬಿಡುವಪ್ಪ ಇವು ಹೇಳೋಣ. ಆಮೇಲೆ ನೀ ಏನು ಬೇಯ್ತಿ ಬೈ ಹೋಗೋ ಮಕ್ಕಳು ಮಾತಾಡ್ಕೊತ ಯಾಕೆ ಈಗ ಕೋಲಿ ಕಂಬಾರಾಯನ ಅಣ್ಣ ಅವ ರೇವಣ ಸಿದ್ದಪ್ಪ ಕಮ್ಮನ ನನ್ನ ಮನೆಗೆ ಬಂದಾಗ ಒಂದೇ ದಿನ 31 ಸರ್ಟಿಫಿಕೇಟ್ ಕೊಡ್ತೀನಿ. ನನ್ನ ಸರ್ಟಿಫಿಕೇಟ್ ನಾ ಸಿಂಧುತ್ವ ಕೊಡಿಸಿದ ಮೇಲೆ ಅವ್ರು DYSP ಆಗಿದ್ದಾರೆ. ಯಾರು ಅವರು ಅಂಬಾರಾಯ ಕಮ್ಮನ ಮನೆಯವರು. ಅದಕ್ಕಾಗಿ ಎಲ್ಲರಿಗೂ ನಾನು ಸಹಾಯ ಮಾಡ್ತಾಯಿದ್ದೀನಿ. ಕಬ್ಬಲಿಗೇರ್ ಅಂತಿದ್ದವ್ರಿಗೆ ಅವರು ದಾಖಲಿದಾಗಿದ್ದರೆ ಯಾರಿಗೆ ಕೊಡ್ಲಾಕ್ಕೆ ಬರಲ್ಲ. ಈ ಕೋಲಿ ಕಬ್ಬಲಿಗ ವ್ಯಸ್ತ ಅಂಬಿಕಾ ಅಂಥೇಳಿ ಈ ಪದ ಹೋದ್ರೆ ಆ ಕಬ್ಬಲಿಗರಿಗೆ ಎಲ್ಲರಿಗೂ ಅವಕಾಶ ಸಿಗ್ತಾವೆ. ಈಗ ತಳವಾರ ಎಂಬ ಪದ ವಂಶ ಪರಂಪರೆವಾದಿದ್ರು ಕೊಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಸರ್ಕಾರದ ಸ್ಪಷ್ಟ ನಿಲುವಿದೆ. ಯಾವುದೇ ಕಾಲಕ್ಕೆ ವಿಳಂಬ ಆಗ್ತಕ್ಕಂಥ ಮಾತಿಲ್ಲ ಅಂಥೇಳಿ ಸರ್ಕಾರದ ಪ್ರತಿನಿಧಿ ನಾನು ಹೇಳ್ತೀನಿ. ಸಮಾಜ ಬಾಂಧವರು ಶಾಂತಿಯಾಗಿ ಏನೇ ಹೋರಾಟ ಮಾಡಲಿ, ಏನೇ ಮನವಿ ಕೊಟ್ಟರು ಕೂಡ ಒಳ್ಳೆಯ ಭಾವನೆಗಳಿಂದ, ಒಳ್ಳೆಯ ಮಾತುಗಳಿಂದ ಮತ್ತೊಬ್ಬರು ಮನಸ್ಸು ನೋಯಿಸಬಾರ್ದು. ಬೇರೆ ಸಮಾಜದವ್ರ ಮನಸ್ಸು ನೋಯಿಸಬಾರ್ದು, ಸರ್ಕಾರದ ಮನಸ್ಸು ನೋಯಿಸಬಾರ್ದು, ಸಮಾಜದ ಮುಖಂಡರ ಮನಸ್ಸು ನೋಯಿಸಬಾರ್ದು ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು. ಚಲೋ ಬರ್ರಿ. ಏನು ಭೀಮಶಂಕರ ಏನು ಹಾಂ ತಳವಾರ್ ಕೋಲಿ ಕಬ್ಬಲಿಯ ಬಗ್ಗೆ ಬಂದೀನಿ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ನೀವು ಹಿರಿಯರು, ರಾಜ್ಯದ ಇದು ಜಿಲ್ಲೆಯ ಇದ್ರದ್ದು ಪತ್ರಿಕಾದ ಕಾರ್ಯದರ್ಶಿ, ತಮ್ಮ ಅನುಭವದ ಪ್ರಕಾರ ನಿಮ್ಗೆ ಏನು ಬರ್ತದೆ ಬರ್ಕೋರಿ. ಶಿವಕುಮಾರದು, ಸಿದ್ದರಾಮಯ್ಯನ, ನನಗೆ ಯಾಕೆ ಅದು ಆಗಲ್ಲ. ಅದು ಆ ಲೆವೆಲ್ ಹೇಳ್ತಕ್ಕಂಥ ಮನುಷ್ಯ ನಾರಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮ್ಯಾಲೆ ಇರಲಿ. ಅತ್ಯಂತ ಕಡು ಬಡತನದಿಂದ ಬಂದೀನಿ. ನಿಮ್ಮೆಲ್ಲ ಆಸೆ ಹಾರೈಕೆ ಇರಲಿ ಅಂತೇಳಿ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊಂಡು ಹೋಗ್ತೀನಿ. ನಾ ಅವನ್ನಪ್ಪಲೆ 2 ತಾಸು ಭಾಷಣ ಮಾಡಲ್ಲ, ನಾ ಹೋಗ್ತೀನಿ. ಭೀಮಶಂಕರ್ ಏನು ಬೇಕು ಹೇಳುವತ್ತು? ಯಾವುದೇ ಕಾಲಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡದ ಆದೇಶಕ್ಕೆ, ಹೈಕಮಾಂಡದ ನಿರ್ಧಾರಕ್ಕೆ ಇಡೀ ರಾಜ್ಯನೇ ತಲೆಬಾಗಬೇಕು. ಎಲ್ಲ ನಾಯಕರು ತಲೆಬಾಗಬೇಕು, ಮಂತ್ರಿಮಂಡಲ ತಲೆಬಾಗಬೇಕು. ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಡಿಬೇಕು. ಥ್ಯಾಂಕ್ ಯು ಭೀಮಶಂಕರ್. ನೀವು ಕೇಳಿದಂಥ ಕ್ವಶನ್ಗೆ ರಿಪ್ಲೈ ಮಾಡೀನಿ. ಥ್ಯಾಂಕ್ ಯು.